ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಕೊರಟಗೆರೆ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಕಚೇರಿ ಮತ್ತು ಅಧ್ಯಕ್ಷರ ನೇಮಕ ಮಾಡಲಾಗಿದೆ. ಕೊರಟಗೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕಚೇರಿ ಉದ್ಘಾಟನೆ ಮತ್ತು ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಪಂಚ ಗ್ಯಾರಂಟಿ ಸಮರ್ಪಕ ಅನುಷ್ಠಾನಕ್ಕಾಗಿ ನೂತನ ಕಚೇರಿ ಮತ್ತು ಅಧ್ಯಕ್ಷರ ನೇಮಕವನ್ನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆಕೆರೆ ಶಂಕರ್ ಮತ್ತು ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಕಚೇರಿ ಉದ್ಘಾಟನೆ ನಡೆಯಿತು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ ಮೂರ್ತಿ, ಉಪಾಧ್ಯಕ್ಷ ಕಿಶೋರ್, ಅಧ್ಯಕ್ಷರು ಬಿಸಿ ವೆಂಕಟೇಶ್ ಮೂರ್ತಿ, ಉಪಾಧ್ಯಕ್ಷರುಗಳು ರಿಯಾಜ್ ಅಹಮದ್, ಗೋಪಾಲಕೃಷ್ಣ, ಬಿಸಿ ಶ್ರೀವಿದ್ಯಾ, ರೋಹಿತ್ ಕೆಎಲ್, ಪವನ್ ಕುಮಾರ್, ಆನಂದ್ ಎಂಎಸ್, ಶಿವಕುಮಾರ್ ಡಿ, ಪುಟ್ಟಸ್ವಾಮಿ ಎಸ್ಆರ್, ಚಂದ್ರಕಲಾ, ಟಿಆರ್ ರಾಘವೇಂದ್ರ, ವೀರಣ್ಣಗೌಡ, ಚಂದ್ರಶೇಖರ್, ರೋಹಿತ್ ಕೆಎಲ್ ಸೇರಿದಂತೆ 15 ಜನ ಉಪಾಧ್ಯಕ್ಷರ ನೇಮಕ ಮಾಡಲಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಲು ಸಮಿತಿಯ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತುರ್ತು ಸಭೆಗೆ ಆದ್ಯತೆ ಕೊಡಲಾಗಿದೆ. ನಮಸ್ಕಾರ. ಈ ದಿನ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಒಂದು ಆಶೀರ್ವಾದದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 5 ಸರ್ಕಾರ ಜಾರಿ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕಾಗಿ ವೆಂಕಟೇಶ್ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಉಳಿದಂತೆ 14 ಉಪಾಧ್ಯಕ್ಷರ ಒಂದು ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಅನುಷ್ಠಾನ ಸಮಿತಿಗೆ ಒಂದು ಕಾರ್ಯಚಟುವಟಿಕೆ ಮಾಡೋದಕ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಕಚೇರಿಯನ್ನು ಈ ದಿನದಿಂದ ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿಯಾಗಿ ಈ 5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಏನು ಅನುಷ್ಠಾನ ಸಮಿತಿ ಯಾವ ರೀತಿ ನಮ್ಮ ಸರ್ಕಾರದ ಈ ವಿವಿಧ ಇಲಾಖೆಗಳ ಸಹಕಾರ ಕೋರುತ್ತೆ, ಅದರ ಪರವಾಗಿ ಸಂಪೂರ್ಣವಾಗಿ ನಾವು ತಾಲೂಕು ಆಡಳಿತ ಮತ್ತು ಎಲ್ಲ ಇಲಾಖೆಗಳು ಬೆಂಬಲವಾಗಿರ್ತೀವಿ. ಹಾಗೂ ಅವರ ಒಂದು ಸಹಭಾಗಿತ್ವದಲ್ಲಿ ಪ್ರತಿಯೊಬ್ಬರಿಗೂ ಕಡೆ ವ್ಯಕ್ತಿಗೂ ಕೂಡ ಈ ಒಂದು 5 ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಏನು ಫಲವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಈಗಾಗಲೇ ಮಾಹಿತಿ ಬಂದಂತೆ ನಮಗೆ ಸುಮಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 39,000 ಕುಟುಂಬಗಳು ಯೋಜನೆಯನ್ನು ಪಡೀತಾ ಇದ್ದಾವೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 3,000 ಅನುದಾನವನ್ನು 2,100 ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. 1,500 ಏನು ಬೆನಿಫಿಟ್ ಇದೆ, ಅದನ್ನು ಸುಮಾರು 1,700 ಮಕ್ಕಳು ಪಡೀತಾ ಇದ್ದಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಕೂಡ ಸುಮಾರು ಈಗ 39,000-40,000 ಫಲಾನುಭವಿಗಳಿಗೆ ಈಗ ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಯಾವುದಾದ್ರೂ ವಿವಿಧ ತಾಂತ್ರಿಕ ದೋಷಗಳಿಂದ ಯಾವುದಾದ್ರೂ ನಿಂತು ಹೋಗಿದ್ದಲ್ಲಿ ಅದನ್ನು ಕೂಡ ಮರು ಚಾಲನೆಗೆ ಕೊಡುವಲ್ಲಿ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಗೃಹ ಜ್ಯೋತಿ ಕಾರ್ಯಕ್ರಮದ ಒಂದು ನಾವು ಏನು ಅನುಷ್ಠಾನ ಮಾಡುವಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರುಗಳು ಇರ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ 5 ಇಲಾಖೆಗಳನ್ನು ಕೂಡ ತಾಂತ್ರಿಕವಾಗಿ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಅವರಿಗೆ ತಲುಪಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಒಂದು ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮೊದಲನೇದಾಗಿ ನಮಿಸುತ್ತಾ, ಈ ಒಂದು ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಮತ್ತು ಇತರೆ 14 ಜನ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರದ ನಾಮನಿರ್ದೇಶನ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಪ್ರಪ್ರಥಮ ಬಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಅನುಷ್ಠಾನ ಸಮಿತಿಗೆ ಏನು 5 ಇಂಪ್ಲಿಮೆಂಟೇಷನ್ ಕಮಿಟಿ ಇದೆ, ಈ ಕಮಿಟಿನ ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯ್ಕೆ ಮಾಡಿದ್ದಾರೆ. ಏನು ಈ ಕಮಿಟಿಗಳಿದ್ದಾವೆ, ಬಸ್ಸಿಂದ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಎಲೆಕ್ಟ್ರಿಕ್ದು ಇರ್ಬೋದು, ಎಲ್ಲದನ್ನು ಎಲ್ಲಿ ಯಾರಿಗೆ ಇನ್ನೂ ತಲುಪ್ತಾ ಇಲ್ಲ ಅವ್ರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಮೀಟಿಂಗ್ ಮಾಡಿ ಓಡಾಡ್ಕೊಂಡು ಅವರೆಲ್ಲರಿಗೂ ಇನ್ನೂ ಯಾರ್ಯಾರಿಗೆ ಈ ಸೌಲಭ್ಯ ಸಲ್ತಾ ಇಲ್ಲ ಅವ್ರನ್ನೆಲ್ಲನೂ ಗುರುತಿಸಬೇಕು ಅಂತೇಳಿ ಈ ಸಮಿತಿ ಮಾಡಿದ್ದಾರೆ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ತಗೊಂಡು ಇವರೆಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೊತೆಗೆ ಕೊರಟಗೆರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಮಿತಿ ಅಧ್ಯಕ್ಷನಾಗಿ
ವೆಂಕಟೇಶ್ ಮೂರ್ತಿಯವರು ಹಾಗೂ ಉಪಾಧ್ಯಕ್ಷರಾಗಿ 14 ಜನ ಸದಸ್ಯರನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಯೋಜನೆ ಮಾಡಿದ್ದೇ ಪರಮೇಶ್ವರ್ ಸಾಹೇಬರು. ಅನುಷ್ಠಾನ ಏನು 5 ಯೋಜನೆಗಳಿದಾವಲ್ಲ, ಈ ಗ್ಯಾರಂಟಿ ಇದರಲ್ಲಿ ಮಾಡಿದವರು ಪರಮೇಶ್ವರ್ ಸಾಹೇಬರು. ಇದನ್ನು ಮಾಡಿರೋದ್ರಿಂದ ಈಗ ಪ್ರತಿಯೊಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೊಂದು ಸಮಿತಿಯನ್ನು ಮಾಡಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಗೌರವಧನವನ್ನು ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ಅದೇನಿರ್ತದೆ ಸರ್ಕಾರದ ನಾಮಸಕಾರ ಮಾಡ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಸದಸ್ಯರುಗಳು ಹೋಬಳಿ ಮಟ್ಟದಲ್ಲಿ ಒಂದೊಂದು ಸಭೆ ಮಾಡಬೇಕಾಗ್ತದೆ. ಮಾಡಿ ಯಾರು ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇಲ್ಲ, ಯಾರಿಗೆ ಶಕ್ತಿ ಯೋಜನೆ ಕರೆಕ್ಟಾಗಿ ಯಾರು ಅದನ್ನು ಉಪಯೋಗ ಪಡ್ಕೊತಾ ಇಲ್ಲ ಅಂತ ಎಲ್ಲ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಾಗ್ತದೆ. ಸುಮ್ಮನೆ ಆಫೀಸ್ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇನ್ನು ನೀವು ಯಾಕಂದರೆ ದುಡ್ಡೆಲ್ಲ ನಿಮ್ತಾವೆ ಐತೆ. ಈಗ 56,000 ಕೋಟಿ ಅಂದಾಗ ಸರ್ಕಾರದ ದುಡ್ಡೆಲ್ಲ ನಿಮ್ಮ ಕೈಯಲ್ಲಿರ್ತದೆ. ಈಗ ಕೈಯಲ್ಲಿ ನಿಮ್ತಾವಲ್ಲ, ಇವಾಗ ಹೇಳ್ಬೇಕಾಗ್ತದೆ ಜನಗಳಿಗೆ. ಅದೇ ಜವಾಬ್ದಾರಿ ತಗೊಂಡು ಅದನ್ನು ಅನುಷ್ಠಾನಗೊಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ನಾನು ಮೇಲೆ ಮಾತನ್ನು ಮುಗಿಸ್ತೀನಿ. ನಮ್ಮ ಕ್ಷೇತ್ರದ ನೆಚ್ಚಿನ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಆಶೀರ್ವಾದದಿಂದ ಇವತ್ತೇನು ಕೊರಟಗೆರೆ ತಾಲೂಕಿನ ಬಡ ಜನಗಳಿಗೆ ಏನು ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ತಲುಪಿಸಬೇಕು ಅನ್ನೋ ಉದ್ದೇಶ ಹೊಂದಿ ಗ್ಯಾರಂಟಿ ಸಮಿತಿನ ರಚನೆ ಮಾಡಿರ್ತಾರೆ. ನಾವು ಗ್ಯಾರಂಟಿ ಸಮಿತಿನರ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸಾಹೇಬರ ಒಂದು ಆಶೀರ್ವಾದದಿಂದ ಇವರೆಲ್ಲ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ, ಸದಸ್ಯರುಗಳಾಗಿ, ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎರಡನೇದಾಗಿ ಗ್ಯಾರಂಟಿ ಸಮಿತಿ ಮುನ್ನರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಸಾಹೇಬರು ಕೆಲಸದ ಒತ್ತಡದಿಂದ ಸಾಹೇಬರು ಏನು ಈಗ ಸಣ್ಣ ಪುಟ್ಟ ಕೆಲಸಗಳಿಗೆ ಏನು ಸಿಗಲ್ಲ ಅನ್ನೋ ಒಂದು ಇದಿದೆ ಜನಗಳಿಗೆ, ಅದನ್ನು ನೀವೆಲ್ಲ ಹೋಗ್ಲಾಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ತಾವೆಲ್ಲರೂ ಕೂಡ ಅಧಿಕಾರ ಪಡೆದಿದ್ದೀರಾ. ಹಳ್ಳಿ ಕಡೆ ಹೋಗಿ ಯಾರು ಬಡವರಿಗೆ ಸಮರ್ಪಕವಾಗಿ ಸರ್ಕಾರದ ಯೋಜನೆಗಳು ತಲುಪಲ್ಲ ಅಂತೇಳಿ ಅವರಿಗೆ ಸಮರ್ಪಕವಾಗಿ ವಾಲಂಟಿಯರ್ ನೀವು ಕೆಲಸ ಮಾಡ್ತೀರಾ ಅಂತೇಳಿ ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಸಾಹೇಬರು. ಸಾಹೇಬರಿಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ಮತ್ತು ಕ್ಷೇತ್ರದಲ್ಲಿ ಬಡವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯನ ವಾಲಂಟಿಯರ್ ತಾವೆಲ್ಲ ಒದಗಿಸ್ಕೊಡೋಂಥ ಒಂದು ಸಿಕ್ಕಿರ್ತಕ್ಕಂಥ ಅವಕಾಶನ ಸದುಪಯೋಗಪಡಿಸ್ಕೋಬೇಕು ಅಂತ ಕೇಳ್ಕೊಂಡು ಈ ಒಂದು ಗ್ಯಾರಂಟಿ ಸಮಿತಿನ ರಚನೆ ಮಾಡಲಿಕ್ಕೆ ಸಹಕಾರ ಮಾಡೋದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಂದ್ಸಿ ನಾನು ಮಾತನಾಡ್ತೀನಿ. ಸಮಿತಿಯ ಸದಸ್ಯರೇ ಮನೆಗಳಿಗೆ ಹೋಗ್ತಾರೋ ಅಥವಾ ಜನರು ಬಂದಿಲ್ಲ ಸರ್? ಅವರು ತಾಲೂಕಿಗೆ ತಿಂಗಳ ಒಂದು ಸಾರಿ ತಾಲೂಕ್ ಪಂಚಾಯತಿ ಇಒ ಸೆಕ್ರೆಟರಿ ಇರ್ತಾರೆ. ತಾಲೂಕ್ ಪಂಚಾಯತಿ ಇಒ ಸೆಕ್ರೆಟರಿಯಿಂದ ತಿಂಗಳ ಒಂದು ಸಾರಿ ಪ್ರೋಗ್ರೆಸಿವ್ ರಿವ್ಯೂ ಮೀಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಗೃಹಲಕ್ಷ್ಮಿ ಯೋಜನೆ ನಮ್ಮ ತಾಲೂಕಿನಾಗೆ ಎಷ್ಟು 1,000 ಜನಕ್ಕೆ ತಲುಪುತ್ತೆ ಈ ತಿಂಗಳು, ಮುಂದಿನ ತಿಂಗಳು 1,500 ಲಕ್ಷ ಜನಕ್ಕೆ ತಲುಪ್ತೈತೆ. ನೆಕ್ಸ್ಟ್ ಮಂತು 1,25 ಲಕ್ಷ 10,000 ಜನ ಕಡಿಮೆ ಆಗ್ತದೆ. 10,000 ಜನ ಯಾಕೆ ಕಡಿಮೆ ಆಯಿತು ಅಂತ ಇವರ ರಿವ್ಯೂ ಮಾಡಬೇಕು. ಅಥವಾ 10,000 ಜನ ಜಾಸ್ತಿ ಇನ್ನೂ 5,000 ಜನಕ್ಕೆ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ರಿವ್ಯೂ ಮಾಡಬೇಕು. ಹಂಗಾಗಿ ಯಾರು ಹೆಚ್ಚಿಗೆ ಆದ್ರೂ ರಿವ್ಯೂ ಮಾಡಬೇಕು, ಕಡಿಮೆ ಆಗ್ದಂಗೆ ನೋಡ್ಕೊಬೇಕು. ಈಗೇನು ಅಸಹಾಯಕರಿರ್ತಾರೆ, ಅವ್ರಿಗೆ ಏನು ಸರ್ಕಾರಿ ಅಧಿಕಾರಿಗಳು ಪರಿಚಯ ಇರಲ್ಲ, ಸರ್ಕಾರಿ ಕಚೇರಿಗಳಿಗೆ ಬರೋಕ್ಕಾಗೋದಿಲ್ಲ, ಅವ್ರಿಗೆ ಕಂಪ್ಯೂಟರ್ ನಾಲೆಡ್ಜ್ ಇರಲ್ಲ, ಆನ್ಲೈನಾಗಿ ಎಂಟ್ರಿ ಆಗಿರಲ್ಲ, ಅಂಥವ್ರಿಗೆಲ್ಲ ಇವರು ಪಂಚಾಯತಿ ವೈಸ್ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಅವ್ರಿಗೆ ವಾಲಂಟಿಯರ್ಗೆ ಅವ್ರ ಮನೆ ಬಾಗಿಲಿ ಸೇವೆನ ಒದಗಿಸೋಂಥ ಜವಾಬ್ದಾರಿ ಇವ್ರ ಮೇಲಿದೆ. ಪ್ರಪ್ರಥಮವಾಗಿ ನಮ್ಮ ತಾಲೂಕಿನ ಈ ಒಂದು ಸರ್ಕಾರದ ಗೃಹ ಸಚಿವರಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ಒಂದು ಯೋಜನೆಗೆ ನನ್ನನ್ನು ಮತ್ತು ನನ್ನ ಸ್ನೇಹಿತರು 15 ಜನನ ಸದಸ್ಯರುಗಳನ್ನಾಗಿ ಮಾಡಿರತಕ್ಕಂಥ ನಮ್ಮ ಪರಮೇಶ್ವರ್ಗೆ ನಾನು ಹೊಂದಿಸ್ತಾ, ನಾನು ಮತ್ತು ನಮ್ಮ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಕ್ರಮದ ಯಾವುದೇ ಒಂದು ಕುಂದುಕೊರತೆ ಬರದಂಗೆ ನಾವೆಲ್ಲರೂ ಶ್ರಮವಹಿಸಿ ಈ ಕಾರ್ಯನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮೆಲ್ಲರಿಗೂ ಹೊಂದಿಸ್ತೀವಿ ನಾವು ಮಾತು ಮುಗಿಸ್ತಿದ್ದೀವಿ.